ಲೋಕಸಮರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೋಲಾರ ಕ್ಷೇತ್ರದ ಟಿಕೆಟ್ ಯಾರಿಗೆ ಅನ್ನೋದು ಮಾತ್ರ 3 ಪಕ್ಷಗಳಲ್ಲಿ ಇನ್ನೂ ಕೂಡ ನಿಗೂಢವಾಗಿದೆ. ಮೈತ್ರಿ ಟಿಕೆಟ್ ಜೆಡಿಎಸ್ ಪಾಲಾಗುತ್ತೆ ಅನ್ನುವಂತಹ ಚರ್ಚೆಯೂ ನಡೀತಾ ಇದೆ. ಕಾಂಗ್ರೆಸ್ ಅಳೆದು ತೂಗಿ ಅಭ್ಯರ್ಥಿ ಕಣಕ್ಕಿಳಿಸುವುದಕ್ಕೆ ತಯಾರಿಯನ್ನು ನಡೆಸ್ತಾ ಇದೆ. ಎಸ್ಸಿಗೆ ಮೀಸಲಾದ ಕ್ಷೇತ್ರ ಕೋಲಾರ ಅಂದ್ರೆ ನೆನಪಾಗೋದು ಕೆಜಿಎಫ್ ಚಿನ್ನದ ಗಣಿ, ಜೊತೆಗೆ ತರಕಾರಿ ಬೆಳೆಯುವ ರೈತರು. ಕೋಲಾರ ಸಿಲ್ಕ್ ಮತ್ತು ಮಿಲ್ಕ್ನ ತವರೂರು ಕೂಡ ಹೌದು. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಣದ ರಾಜಕೀಯ ನಡುವೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲ ಇದ್ರೆ, ಅತ್ತ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲ ಮೂಡಿಸಿದೆ. ನಾನು ಯಾರ ಬಳಿಯೂ ಟಿಕೆಟ್ ಕೊಡಿ ಅಂತ ಕೇಳಿಲ್ಲ. ಮೋದಿ, ನಡ್ಡಾ, ಶಾ, ಯಡಿಯೂರಪ್ಪ ಮೇಲೆ ನಂಬಿಕೆ ಇದೆ ಅಂತ ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾರೆ ಹಾಲಿ ಸಂಸದ ಎಸ್ ಮುನಿಸ್ವಾಮಿ. ಇದರಲ್ಲಿ ಅವ್ರ ಮೈತ್ರಿ ಆಗಿದೆ ಜೆಡಿಎಸ್. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಕೇಳೋಂಥದ್ರಲ್ಲಿ ಇದಿದೆ, ಅವ್ರು ಕೇಳ್ಬೋದು. ಹಂಗಿರ್ತಕ್ಕಂಥ ಅದನ್ನು ಫೈನಲ್ ಮಾಡತಕ್ಕಂಥದ್ದು ನಮ್ಮಲ್ಲಿ ಹೈಕಮಾಂಡ್ ಇದೆ. ನಮ್ಮಲ್ಲಿ ನರೇಂದ್ರ ಮೋದಿಜಿಯವರು ಇದ್ದಾರೆ, ನಡ್ಡಾಜಿಯವರು ಇದ್ದಾರೆ, ಅಮಿತ್ ಶಾ ಅವರು ಇದ್ದಾರೆ, ಎಲ್ಲ ನಮ್ಮ ನಾಯಕರು ಇದ್ದಾರೆ. ನಮ್ಮ ರಾಜ್ಯದ ನಾಯಕರು ಇದ್ದಾರೆ, ವಿಜೇಂದ್ರ ಅವರು, ಯಡಿಯೂರಪ್ಪ ಅವರು ಇದ್ದಾರೆ, ನಮ್ಮ ಬೊಮ್ಮಾಯಿಯವರು ಇದ್ದಾರೆ, ಅಶೋಕ್ ಅವರು ಇದ್ದಾರೆ, ಸಂತೋಷ್ ಎಲ್ಲರೂ ಇದ್ದಾರೆ. ಎಲ್ಲರೂ ಇರೋಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಇನ್ನು ಕಾಂಗ್ರೆಸ್ಗೆ ಅಭ್ಯರ್ಥಿ ಆಯ್ಕೆಯೇ ದೊಡ್ಡ ತಲೆನೋವು. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದೇ ತಲೆಬಿಸಿ ಮಾಡಿದೆ. ಹೇಗಾದ್ರೂ ಮಾಡಿ ಕ್ಷೇತ್ರವನ್ನ ಮತ್ತೆ ತೆಕ್ಕೆಗೆ ತೆಗೆದುಕೊಳ್ಳಲು ಭರ್ಜರಿ ಲೆಕ್ಕಾಚಾರ ಮಾಡ್ತಿದೆ. ಆದರೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸತತ 8 ಬಾರಿ ಸ್ಪರ್ಧಿಸಿರುವ ಕೆಎಚ್ ಮುನಿಯಪ್ಪ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಲು ಹೈಕಮಾಂಡ್ ಒಲವು ತೋರುತ್ತಿದೆ. ಕೆಎಲ್ ಹನುಮಂತಯ್ಯ ಎಂಬ ಹೊಸ ಹೆಸರು ಮುನ್ನೆಲೆಗೆ ಬಂದಿದೆ. ತೀರ್ಮಾನ ಏನೇ ತಗೊಂಡ್ಲಿ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಕ್ಯಾಂಡಿಡೇಟ್ ಯಾರೇ ಆಗಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸೋದು ನಮ್ಮ ಕೆಲಸ. ಆ ಕೆಲಸವನ್ನು ಮಾಡ್ತೀವಿ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಇಲ್ಲ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅಷ್ಟಕ್ಕೆ ಒಳ್ಳೆ ದೇವ್ರ ಕೆಲಸ ಮಾಡಿದ್ದೀವಿ. ಬೇರೆ ಪ್ರಶ್ನೆಗಳೇನು ಪ್ರಯೋಜನ ಆಗಲ್ಲ. ನಾನೇನು ಹೇಳಲ್ಲ, ನಿಮಗೆ ಗೊತ್ತಿದೆ. ಕೋಲಾರ ಲೋಕಸಭಾ ಚುನಾವಣೆ ಕಾವು ಮತ್ತಷ್ಟು ಏರ್ಲಿದೆ. ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ, ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಈ ಮಧ್ಯೆ ಅಳೆದು ತೂಗಿ ಟಿಕೆಟ್ ನೀಡಲು 3 ಪಕ್ಷಗಳು ಹೆಣಗಾಡುತ್ತಿರುವುದಂತೂ ಸುಳ್ಳಲ್ಲ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.